ಪ್ರದೀಪ್ ಈಶ್ವರ್ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಮುಖಂಡರು ಹಾಗೂ ಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್. ಎಸ್ಸಿ-ಎಸ್ಟಿಗೆ ಬಂದ ಅನುದಾನ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸಚಿವರ ವಿರುದ್ಧ ದೂರಲಾಗಿದೆ. ಇದು ಅಪ್ಪಟ ಸುಳ್ಳು ಅಂತ ಹೇಳಿದ್ರು. ಯಾರೋ ಒಬ್ರು ಫೋನ್ ಮಾಡಿ ತಪ್ಪಾಗಿದೆ, ಅದನ್ನು ಮಾಧ್ಯಮಕ್ಕೆ ಹೇಳಲಾಗಿದೆ. 99 ಲಕ್ಷ ಮೊದಲ ಕಂತಾಗಿ ಬಿಡುಗಡೆ ಮಾಡಿದೆ. ಉಸ್ತುವಾರಿ ಸಚಿವರೇ ದೀನ ದಲಿತರ ವಿರೋಧಿ, ಅಂಬೇಡ್ಕರ್ ಜಯಂತಿಗೆ ಬಾರದಿರಲು ಇದು ಒಂದು ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ. ನಂದಿ ಮೆಡಿಕಲ್ 340 ಕೋಟಿ ಬಿಡುಗಡೆ, ವೈದ್ಯಕೀಯ ಉಪಕರಣ ಖರೀದಿಗೆ 40 ಕೋಟಿ, ಲೋಕೋಪಯೋಗಿ 2.40 ಕೋಟಿ, ಕೆಇಎಯಿಂದ 8 ಕೋಟಿ, ಎಂಆರ್ಇ 11 ಕೋಟಿ, ಸಿಟಿ ಸ್ಕ್ಯಾನ್ 7 ಕೋಟಿ ಕೊಟ್ಟಿದ್ದಾರೆ. ಯುಜಿಡಿ ನೀರು ತಡೆಯಲು 30 ಕೋಟಿ ಕೊಡಿಸಿದ್ದಾರೆ. ಹಳೇದು 40 ಕೋಟಿ ಜೊತೆಗೆ ಸೇರಿ ಶಾಸಕರು ಪ್ರದೀಪ್ ಈಶ್ವರ್ ನಡೆ ನಗೆಪಾಟಲಿಗೆ ಈಡಾಗಿದೆ. 10 ಕೋಟಿ ಕ್ರೀಡಾಂಗಣ ಅಭಿವೃದ್ಧಿಗೆ ನೀಡಲಾಗಿದೆ. ಮಹಿಳಾ ಕಾಲೇಜು 6 ಕೋಟಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 6 ಕೋಟಿ, ನಂದಿಬೆಟ್ಟ ದೀಪಾಲಂಕಾರ 100 ಕೋಟಿ ಅನುದಾನ ಕೊಡಿಸಲಾಗಿದೆ. ಹೂವಿನ ಮಾರುಕಟ್ಟೆಗೆ 20 ಎಕರೆ ಜಮೀನು ನೀಡಿದ್ದಾರೆ. ಮಂಚೇನಹಳ್ಳಿ ಆಸ್ಪತ್ರೆಗೆ 30 ಕೋಟಿ, ನಂದಿ ಟಿಎಚ್ಸಿ 3 ಕೋಟಿ, ಮಂಚೇನಹಳ್ಳಿ ಪ್ರಜಾಸೌಧಕ್ಕೆ 3 ಕೋಟಿ, ಒಳಾಂಗಣ ಕ್ರೀಡಾಂಗಣದಲ್ಲಿ 44 ಲಕ್ಷದಲ್ಲಿ ಅಭಿವೃದ್ಧಿಗೆ ನೀಡಿದ್ದಾರೆ. ಇವು ಯಾವುದೇ ಎಂಎಲ್ಎ ಫಂಡ್ ಅಲ್ಲ. ನಿಮಗೆ ಟಿಕೆಟ್ ಕೊಡಿಸಲು ನಾವು ಒತ್ತಾಯ ಮಾಡಿದ್ದೇವೆ. ಪ್ಯಾಂಟ್ ನಿಲ್ತಿರಲಿಲ್ಲ. ಊರು ಗೊತ್ತಿಲ್ಲ, ಗೆಲ್ಲಿಸ್ಕೊಂಡು ಬಂದಿದ್ದೇವೆ. ನಿಮಗೆ ಪರಿಜ್ಞಾನ ಇದೆಯಾ ಪ್ರದೀಪ್ ಈಶ್ವರ್? ಬೀಡಗಾನಹಳ್ಳಿ ಸಿಎ ನಿವೇಶನ 19.37 ಮಾಡಿ ಅಂತ ಅಂದರೆ ಪರಿಶ್ರಮ ನೀಟ್ ಅಕಾಡೆಮಿಗೆ 27,000 ಅಡಿ ಮಾಡಿಸ್ಕೊಂಡಿದ್ದೀರಾ. ದೇವರು ಒಳ್ಳೇದು ಮಾಡ್ತಾರಾ ಅಂತ ಪ್ರಶ್ನಿಸಿದ್ರು. ನೀವು ನಮಗೆ ಗೌರವಾನ್ವಿತ ಶಾಸಕರು, ಪಕ್ಷ ಕಟ್ಟುವ ಕೆಲಸ ಮಾಡಿ. ಕಂದಾವರ ರಸ್ತೆ 3 ಬಾರಿ ಟೆಂಡರ್ ಆಗಿದೆ, ಆದರೂ ರಸ್ತೆ ಆಗಲು ಬಿಟ್ಟಿಲ್ಲ. ಕಮಿಷನ್ಗೋಸ್ಕರ ಕ್ಯಾನ್ಸಲ್ ಮಾಡಿದ್ದೀರಿ. ಪಕ್ಷದ ಕಾರಣಕ್ಕಾಗಿ ನಾವು ಸುಮ್ಮನಿದ್ದೇವೆ. ಒಂದು ಬೋರ್ವೆಲ್ ಓನರ್ ಬಳಿ 1 ಲಕ್ಷ ಪಡಿತಿದ್ದಾರೆ. ಶಾಸಕರ ತಮ್ಮ ಪಿಎ ದಂಧೆಯಲ್ಲಿ ಮುಳುಗಿದ್ದಾರೆ. ನಗರಸಭೆ 16 ಮಂದಿಗೆ ಅವಮಾನ. ಪಿಎಲ್ಡಿ ಬ್ಯಾಂಕ್, ಹಾಲು ಒಕ್ಕೂಟ, ಟಿಎಪಿಸಿಎಂಎಸ್ ಯಾವುದರಲ್ಲಿ ಪಕ್ಷ ಗೆದ್ದಿದೆ ಹೇಳಿ ಅಂದ್ರು. ಜನತೆ ಪರ ನಾನು, ನಿನ್ನ ತಂದೆ ತಾಯಿ ಇಲ್ಲ, ನೀನೊಬ್ಬ ಅನಾಥ, ಎಲ್ರಿಗೂ ಹೇಳ್ಕೊಂಬಂದೆ. ನಾವು ಕೂಡ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳು ಶಿವಶಂಕರ್ ರೆಡ್ಡಿಯವರು ಎಲ್ಲರನ್ನು ಒಟ್ಟಿಗೆ ರಮಡನ್ ಹೋಟ್ಲು, ಎಲ್ಲಿ ರ್ಯಾಡಿಸನ್ ಬ್ಲೂ ರಮಡ ಹೋಟ್ಲ, ದೊಡ್ಡಬಳ್ಳಾಪುರ ರೋಡಲ್ಲಿ ರಾತ್ರಿ 2 ಗಂಟೆ ಸ್ವಾಮಿ, ನಾವು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಇಬ್ಬರು ಬಂದಿಲ್ಲ ಅಷ್ಟೇ, ಇನ್ನೆಲ್ಲರೂ ಅಲ್ಲಿದ್ದು ಪೆರೇಡ್ ಮಾಡಿದ್ದೀವಿ. ನಮ್ಮ ಮೇಲೆ FIRಗಳಾಗಿದೆ. ನಾವು ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ನಮ್ಮನ್ನು ಈ ರೀತಿ ನಡೆಸ್ಕೊಂಡಿದ್ದಾರೆ. ನೀವು ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಡಿ, ಇವ್ರನ್ನ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಪ್ರಾಮಿಸ್ ಮಾಡಿ ಟಿಕೆಟ್ ಇಸ್ಕೊಂಡು ರಾತ್ರಿ 3 ಗಂಟೆಯಲ್ಲಿ ಊಟ ಮಾಡಿದ್ದೀವಿ. ಇದೇ MC ಸುಧಾಕರಣ್ಣವ್ರು ಕರ್ಕೊಂಡೋಗಿ ಊಟ ಕೊಡಿಸಿ ಕಳಿಸಿದ್ದಾರೆ. ರಾತ್ರಿ DK ಶಿವಕುಮಾರ್, ಸಿದ್ದರಾಮಯ್ಯವರು, ಉಸ್ತುವಾರಿಗಳು ಮತ್ತು ಸುರ್ಜಿವಾಲ ಅವರು ಮುಂದೆ ಪೆರೇಡ್ ಮಾಡಿ ಪ್ರಾಮಿಸ್ ಮಾಡ್ಕೊಂಡು ಅವತ್ತು ಟಿಕೆಟ್ ಕೊಡೋ ಕೆಲಸ ಮಾಡಿದ್ದೀವಿ. ಆಮೇಲೆ ನಿನಗೆ ಪ್ಯಾಂಟ್ ನಿಲ್ತಿರಲಿಲ್ಲ, ನಿನ್ನ ಹತ್ರ ಏನೂ ಇರಲಿಲ್ಲ, ರೂಟ್ ಗೊತ್ತಿಲ್ಲ, ಲೀಡರ್ಗಳು ಗೊತ್ತಿಲ್ಲ, ತಗೊಂಡೋಗಿ ನಿಮ್ಮನ್ನು ಗೆಲ್ಸ್ಕೊಂಡು ಬಂದಿಲ್ವಾ ಸ್ವಾಮಿ? ಈ ರೀತಿನ MC ಸುಧಾಕರ್ ಫೋಟೋ ಇಟ್ಕೊಂಡು ನನ್ನಂಥವ್ರಾಗಿದ್ದರೆ ಆ ಪಕ್ಕದ್ದು ಶಾಸಕರು, ಗೌರವಾನ್ವಿತ ಶಾಸಕರು, ಶಿಡ್ಲಘಟ್ಟ ಶಾಸಕರು ಒಂದು ಮಾತು ಹೇಳಿದ್ರು, ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದ್ದು, ಎಂಥವ್ರ ಮೇಲೆ ಸೋತಿದ್ದು ಅಂತ. ನಿನ್ನನ್ನು ಎಂಥವ್ರ ಮೇಲೆ ನಾವು ಗೆಲ್ಸಿರೋದು? ಅವರೇ ಹೇಳ್ತವ್ರೆ ಶಾಸಕರು, ನೀನು ಎಂಥವನು ಅಂತ, ಎಂಥವ್ರ ಮೇಲೆ ನೀನು ಸೋತೆ ಅಂತ ಯಾರಿಗೋ ಬೇರೆಯವ್ರಿಗೆ ಹೇಳ್ತವ್ರೆ. ನಾವು ನಿನ್ನನ್ನು ಎಂಥವ್ರ ಮೇಲೆ ಗೆಲ್ಸಿರೋದು ನಾವು ನಿಮ್ಮನ್ನು. ಪರಿಜ್ಞಾನ ಇದೆಯಾ? ಪ್ರಜ್ಞೆ ಇದೆಯಾ ನಿನಗೆ? ಆಯಿತು, ನೀನು ಭಾಳಷ್ಟು ಹೇಳ್ಕೊಳ್ತೀಯ. ಪರಿಶ್ರಮ ನೀಟ್ ಅಕಾಡೆಮಿ ಅದರದ್ದು ಇಷ್ಟುದ್ದ ಇದೆ. ಅದನ್ನು ಹೇಳ್ಕೊಳಕ್ಕೆ ಹೋದರೆ ಬಹಳಷ್ಟು ಇದೆ. ಇಲ್ಲಿ ಬೀಡ್ಗಾನಹಳ್ಳಿ ಸರ್ವೆ ನಂಬರ್ 59/1 49/1 19 ಎಕರೆ 37 ಕುಂಟೆ ಪೈಕಿ ಸರ್ಕಾರಿ ಏನು ಸಾರ್ವಜನಿಕರ ಆಸ್ತಿ ಏನಿದೆ, CA ಸೈಟ್ ಅಂತ ಏನು ಹೇಳ್ತಿದ್ದಾರೆ, ಪರಿಶ್ರಮ ನೀಟ್ ಅಕಾಡೆಮಿಗೆ 27,000 ಸ್ಕ್ವೇರ್ ಫೀಟ್ನ ನೀನು ಅಕಾಡೆಮಿಗೆ ಮಾಡ್ಕೊಳ್ತಾ ಇದೆಯಾ? ಅದು ಗೊತ್ತಿದೆಯಾ? ಅಲ್ಲ, CA ನಿವೇಶನ ಬರೋದು ಒಟ್ಟು 10 ಸರ್ವೆ ನಂಬರ್ ಸಮೇತ ಹೇಳ್ತೀನಿ ಕೇಳ್ರಿ. 49/2 50/2 19 ಎಕರೆ 37 ಕುಂಟೆ ಜಾಗ ನಿವೇಶನ ಮಾಡಿ ಅದಕ್ಕೆ ಸರ್ಕಾರಿ ನಿವೇಶನ CA ಸೈಟ್ ಅಂತ ಕೊಡ್ತಾರಲ್ಲ, ಅದು 27,000 ಅಡಿಗಳಷ್ಟು ಜಾಗನ ಪರಿಶ್ರಮ ನೀಟ್ ಅಕಾಡೆಮಿಗೆ ಮಾಡಿದ್ದಾರೆ ಟೌನ್ ಪ್ಲಾನಿಂಗಲ್ಲಿ. ಅದಕ್ಕೆ ದುಡ್ಡು ಕೂಡ ಕಟ್ಸ್ಕೊಂಡಿದ್ದಾರೆ, ಚಲನ್ ಕೂಡ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ.
ಯಾರೋ ಬಡವರಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೋ ಸರ್ಕಾರಿ ಕಚೇರಿಗಳಿಗೋ ಕೊಡೋಂಥ ಜಾಗ, ಬೀಡ್ಗಾನಹಳ್ಳಿ ಹೈವೇ ಪಕ್ಕದಲ್ಲಿ ಕೊಡೋಂಥ ಜಾಗನ ನೀವು ಇದನ್ನು ತಗೊಂಡೋಗಿ ನಿಮ್ಮ ಪರಿಶ್ರಮನ ಇಟ್ಟು ನಿಮ್ಮ ಬಿಸ್ನೆಸ್ಗೆ ಉಪಯೋಗಿಸ್ಕೊಳ್ತಾ ಇದ್ದೀರಲ್ಲ, ಇದು ಒಳ್ಳೆಯದಾಗುತ್ತಾ ನಿಮಗೆ? ಒಳ್ಳೆಯದಾಗುತ್ತಾ? 27,000 ಅಡಿ ಸರ್ಕಾರಿ ನೀವು ಇದಕ್ಕೆ CS ಐಟು. ಆಮೇಲೆ ಸೇಮು ಈ 3 ಕೋಟಿಗೆ ಬದಲಿ ಆದೇಶಗಳಾಗಿದೆಯಲ್ಲ, ಸೇಮು ಚಿಂತಾಮಣಿಗೂ ಚಿಕ್ಕಬಳ್ಳಾಪುರಕ್ಕೆ, ಚಿಂತಾಮಣಿಯನ್ನು ಕೈ ತಪ್ಪೋಗಿ ಚಿಕ್ಕಬಳ್ಳಾಪುರ ಅಂತ ಬಂದಿರೋದೆ ಸೇಮ್. ಅದೂ ಕೂಡ 2 ಆದೇಶಗಳು ನನ್ನ ಹತ್ರ ಇದೆ. ಸೇಮು ಮಾದೇವಪ್ಪನವರು 25/3/2026 ಸೇಮ್ ಅದೇ ಥರನೇ ಆಗಿತ್ತು. ಏನು 3 ಕೋಟಿ ಅನುದಾನನ SC STಗೆ ಬಂದಿರತಕ್ಕಂಥ ಅನುದಾನನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ತೆಕ್ಕೊಂಡೋಗಿದ್ದಾರೆ ಅಂತ ಬಹಳಷ್ಟು ಮಾಧ್ಯಮಗಳಲ್ಲಿ ನೀವು ಕೂಡ ನೋಡಿದ್ದೀರಾ, ನಾವು ಕೂಡ ನೋಡಿದ್ವಿ. ಇದನ್ನು ತಿಳ್ಕೊಂಡಾಗ ನಿನ್ನೆ ರಾತ್ರಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತ ಗೊತ್ತಾದರೆ ಯಾರೋ ಮುಖಂಡರು ಫೋನ್ ಮಾಡಿ, ಸಾರ್ ಬೈ ಚಾನ್ಸ್ ಮಿಸ್ಟೇಕಾಗಿ ಮಾಧ್ಯಮಗಳು ಕೊಟ್ಬಿಟ್ಟವ್ರೆ, 3 ಕೋಟಿ ಏನು ಅದು ಮಿಸ್ಯೂಸ್ ಆಗಿಲ್ಲ, ಮೊದಲನೇ ಕಂತು ಏನು 300 ಲಕ್ಷ ಆದರೆ 3 ಕೋಟಿ ರೂಪಾಯಿ ಅನುದಾನದಲ್ಲಿ 99 ಲಕ್ಷ ರೂಪಾಯಿ, ಏನು 300 ಕೋಟಿ 3 ಕೋಟಿಯಲ್ಲಿ 99 ಲಕ್ಷ ರೂಪಾಯಿ ಮೊದಲನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಆಕ್ಷನ್ ಪ್ಲಾನ್ ಆಗಿ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ಬೈ ಮಿಸ್ಟೇಕಾಗಿ ಈ ಮಾಧ್ಯಮಗಳಲ್ಲಿ ಬಂದಿರೋದು, ದಯವಿಟ್ಟು ಇದನ್ನೇನು ಪ್ರಸ್ತಾಪ ಮಾಡಬೇಡಿ ಸರ್, ಇದು ಬೈ ಮಿಸ್ಟೇಕ್ ಆಗಿದೆ ಅಂತ. ಇದಕ್ಕೆ ಅರ್ಥ ಏನು? ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದ ಮೇಲೆ ನಿಜನೇನೋ ಉಸ್ತುವಾರಿ ಸಚಿವರು 3 ಕೋಟಿ ಚಿಕ್ಕಬಳ್ಳಾಪುರದಲ್ಲಿ ತಗೊಂಡೋಗಿರ್ತಕ್ಕಂಥ 3 ಕೋಟಿ SC ST ಅನುದಾನ ಚಿಂತಾಮಣಿಗೆ ತಗೊಂಡೋಗಿದ್ದಾರೆ ಅಂತ ನಿಜ ಅನ್ಕೊಬೇಕಲ್ಲ. ಇದಕ್ಕೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಆದೇಶಗಳು ಕೂಡ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ನಾನು. ಆ ಆದೇಶಗಳು ಕೂಡ ಮಾರ್ಪಾಡಾಗಿರೋ ಆದೇಶ, ಸೇಮು ಆದೇಶ 25-26ನೇ ಸಾಲಿನಲ್ಲಿ SLP 26 ಬೆಂಗಳೂರು 17/3/26ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಎಂಬುದು ಬದಲಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಂತ ತಿದ್ದುಪಡಿಯಾಗಿದೆ. ಆ ಆದೇಶಗಳು ಬಹಳಷ್ಟು ಗಂಭೀರತೆಯಿಂದ ನೋಡಬೇಕು. ಏಕೆಂದರೆ ಅದು ಕೂಡ ಯಾವುದೇ ₹1 ತಗೊಂಡೋಗಿರ್ತಕ್ಕಂಥ ನಿದರ್ಶನ ಇಲ್ಲ. ಇಲ್ಲಿ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಜನರ ಹೆಚ್ಚು ವಾಸಿಸುತ್ತಿರುವ ಪರಿಶಿಷ್ಟ ಜಾತಿ ಕಾಲೋನಿಯ ಮೂಲಭೂತ ಸೌಕರ್ಯಗಳಲ್ಲಿ 300 ಲಕ್ಷ ರೂಪಾಯಿಗಳಲ್ಲಿ 99 ಲಕ್ಷನ ಮೊದಲನೇ ಕಂತಿನಲ್ಲಿ ಬಿಡುಗಡೆಯಾಗಿದೆ. ಅದಕ್ಕೆ ಆಕ್ಷನ್ ಪ್ಲಾನ್ ಕೂಡ ಇದೆ. ಆ ಆಕ್ಷನ್ ಪ್ಲಾನ್ ಕೆಲಸಗಳು ಕೂಡ ಟೆಂಡರ್ಗಳಾಗಿ ನಡೀತಾ ಇದೆ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ. ಇನ್ನೊಂದು ಇದ್ರ ಉದ್ದೇಶವಾಗಿ ಹೇಳ್ತಾರೆ, ಸಚಿವರ ಮೇಲೆ ಇದೇ ನಮ್ಮ ಗೌರವಾನ್ವಿತ ಶಾಸಕರು ಒಂದು ಮೆಸೇಜ್ ಹಾಕ್ತಾರೆ. ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರು ದೀನ ದಲಿತ ವಿರೋಧಿ, ಚಿಕ್ಕಬಳ್ಳಾಪುರ ದಲಿತರ ಅಭಿವೃದ್ಧಿಗೆ ಬಂದ ಹಣವನ್ನು ಚಿಂತಾಮಣಿಗೆ ಸಾಗಿಸಿ ನಮ್ಮ ದಲಿತರಿಗೆ ದ್ರೋಹ ಬಗೆದಿರುವರು ಉಸ್ತುವಾರಿ ಸಚಿವರು. ಶಾಸಕ ಪ್ರದೀಪ್ ಈಶ್ವರ್ ಅವರು ಅಂಬೇಡ್ಕರ್ ಜಯಂತಿಗೆ ಬರದಿರಲು ಇದು ಒಂದು ಮುಖ್ಯ ಕಾರಣ. ದಲಿತರ ಅಭಿವೃದ್ಧಿಯ ತಂಟೆಗೆ ಬಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಪ್ರದೀಪ್ ಈಶ್ವರ್ ಅವರು ಈ ರೀತಿ ಮೆಸೇಜ್ಗಳನ್ನ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಸ್ವಾಮಿ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರುಗಳು ನಿನ್ನ 3 ಕೋಟಿ ತಗೊಂಡೋಗಿ ಚಿಂತಾಮಣಿ ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ. ನಿನ್ನನ್ನು ಈ ಮಟ್ಟದಲ್ಲಿ ನೋಡೋದಕ್ಕೆ ಬಹಳ ಶ್ರಮ ತಗೊಂಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಅವರ ಅವರ ಇಲಾಖೆಯಿಂದ ಮತ್ತು ಕ್ಯಾಬಿನೆಟಿಂದ ಸರ್ಕಾರದಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಅನುದಾನ ಕೊಟ್ಟಿದ್ದಾರೆ ಅಂತ ಅದಕ್ಕೊಂದು ಪಟ್ಟಿ ಕೊಡ್ತೀವಿ. ಅದರದ್ದು ಅಂದಾಜು ವೆಚ್ಚನೂ ಕೂಡ ನೀವು ಹೇಳ್ತೀವಿ. ನಂದಿ ವೈದ್ಯಕೀಯ ಕಾಲೇಜು ಸಂಶೋಧನಾ ಕೇಂದ್ರಕ್ಕೆ ಬಾಕಿ ಉಳಿದಿದ್ದು 340 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಎರಡನೇದು,
ಹೊಸ ಕಟ್ಟಡದಲ್ಲಿ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಪ್ರಾರಂಭಿಸಲು ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲು 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ. ರಸ್ತೆ ಅಪಘಾತವನ್ನು ತಪ್ಪಿಸಲು ವೈದ್ಯಕೀಯ ಕಾಲೇಜ್ ಮುಂಭಾಗದಲ್ಲಿ ಕಿರಿದಾದ ರಸ್ತೆಯನ್ನು ಅಗಲೀಕರಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆ PWDಯಿಂದ 2,40,00,000 ರೂಪಾಯಿಯನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಆದರೆ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಡಯಾಗ್ನಿಸ್ಟಿಕ್ ಸೆಂಟರ್ಗೆ 8,20,00,000 ಕೊಟ್ಟಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರಿ ಆಸ್ಪತ್ರೆಗೆ. ಮತ್ತು ಇನ್ನೊಂದು ನ್ಯೂ ಬ್ಲಾಕ್ನಲ್ಲಿ ಸೇಮ್ಗೆ MRI ಯಂತ್ರವನ್ನು ಅಳವಡಿಸಲು 11 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಮತ್ತು ಇನ್ನೊಂದು CT ಸ್ಕ್ಯಾನ್, ಮಾಸ್ಟರ್ ಹೆಲ್ತ್ ಚೆಕಪ್ ಅತ್ಯಗತ್ಯವಿರುವ ವೈದ್ಯಕೀಯ ಸಲಕರಣೆಗಳನ್ನು ಪ್ರಯೋಗಾಲಯಕ್ಕೆ ಲ್ಯಾಬ್ಗಳಿಗೆ ಮತ್ತೆ 7 ಕೋಟಿ ರೂಪಾಯಿ ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕೊಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ UGD ಸರಿ ಇಲ್ಲ. UGD ವಾಟ್ರು ಏನು ಚಿಕ್ಕಬಳ್ಳಾಪುರಕ್ಕೆ ಲೆಟ್ರಿನ್ ನೀರು, ರೀಸಸ್ ನೀರು ಗೋಪಾಲ್ ಅಮಾನಿ ಕಂದವಾರ ಕೆರೆ ಸೇರ್ತಾ ಇತ್ತು. ಅದಕ್ಕೆ ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರ ಕಡೆಯಿಂದ 30 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಇದೇ 30 ಕೋಟಿ ರೂಪಾಯಿನ ನಗರಸಭಾ ಸದಸ್ಯರು ಮೊನ್ನೆ ತಾನೇ ಏನು ಅವರ ಅವಧಿ ಮುಗಿದಿದೆ, ಇವಾಗ ಅವರಿಲ್ಲ. ಅವರಿದ್ದಂಥ ಸಂದರ್ಭದಲ್ಲಿ ಹಳೇದು 40 ಕೋಟಿ, ಇವಾಗ ಕೊಟ್ಟಿರೋದು 30 ಕೋಟಿ, 70 ಕೋಟಿ ರೂಪಾಯಿ ನಗರಸಭಾ ಸದಸ್ಯರು 30 ಜನಕ್ಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಇಂಥ ಅನುದಾನ ಬಂದಿದೆ. ಈ ರೀತಿ ಒಂದೊಂದು ಸದಸ್ಯರಿಗೆ ಇಷ್ಟಿಷ್ಟು ಅಂತ ಅಲೋಕೇಶನ್ ಮಾಡಿ ಟೆಂಡರ್ಗಳು ಮಾಡಿ ಕಾಮಗಾರಿಗಳು ನಡೆದಿದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶ ಇರ್ತಿರ್ಲ್ವಾ? ನೀವು ಯಾರ ಬಳಿನೂ ಹೋಗಿ ಅದನ್ನು ಆಕ್ಷನ್ ಪ್ಲಾನ್ ಮಾಡಲ್ಲ, ಜಿಲ್ಲಾಧಿಕಾರಿಗಳ ಹತ್ರ ಕುಂತ್ಕೊಂಡು ಆಕ್ಷನ್ ಪ್ಲಾನ್ ಮಾಡಲ್ಲ, ಏನೂ ಮಾಡಲ್ಲ. ಮಾತೆತ್ತಿದ್ರೆ ಏನಿದು ನಗುಪಾಟ್ಲಾಗ್ಬಿಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು. ಹಾಗಾಗಿ ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯ ಕ್ರೀಡಾಂಗಣ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ 10 ಕೋಟಿ ರೂಪಾಯಿ ಸೇಮ್ ಅವರ ಇಲಾಖೆಯಿಂದನೇ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನು ಕ್ರೀಡಾಂಗಣ ಅಭಿವೃದ್ಧಿಗೆ ಬಹಳ ಈ ಕಾಲಕ್ಕೆ ತಕ್ಕನಾಗೆ ಎಲಿವೇಶನ್ ಬರಬೇಕು, ಕ್ರೀಡಾಂಗಣ ಕಟ್ಟಬೇಕು. ಈಗ ಸದ್ಯಕ್ಕೆ 10 ಕೋಟಿ ಕೊಟ್ಟಿದ್ದೀನಿ, ಮತ್ತೆ ಕೂಡ ಇನ್ನೂ 10 ಕೋಟಿ ರೂಪಾಯಿ ಹಾಕ್ತೀನಿ ಡೆವಲಪ್ಮೆಂಟ್ಗೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ 10 ಕೋಟಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕೆಲಸ ಕೂಡ ನೀವು ಮಾಧ್ಯಮದವ್ರು ನೋಡ್ಬೋದು, ಕೆಲಸ ನಡೀತಾ ಇದೆಯಲ್ವಾ. ಪ್ರಾಥಮಿಕ ಬಾಲಕಿಯರ ಕಾಲೇಜ್ಗೆ ಹೊಸ ಕಾಮಗಾರಿ ಕಟ್ಟಡ, ಶಿಡ್ಲಘಟ್ಟ ಬ್ರಿಡ್ಜ್ ಕೆಳಗಡೆ ಹೋಗೋ ರಸ್ತೆ ಕಡೆ ಬಾಲಕಿಯರದು 6 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಆಗಿದೆ. ಹೆಣ್ಣು ಮಕ್ಕಳು ಕುಂತ್ಕೊಳ್ಳೋದಕ್ಕೆ ಪಾಠ ಕೇಳ್ತಾ ಇದ್ದಾರೆ ಆ ಕಾಲೇಜು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಲ್ಲಿ ಮುನ್ಸಿಪಲ್ ಕಾಲೇಜ್ಗೆ ಅದು ಕೂಡ 6 ಕೋಟಿ ಕಟ್ಟಿ, ಅದು ಕಟ್ಟಡ ಕಾಮಗಾರಿ ಫಸ್ಟ್ ಫ್ಲೋರ್ ಎಲ್ಲ ಮುಗಿದಿದೆ. ಅದು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಎಲ್ಲ ಕಾರ್ಯಕ್ರಮ ಮುಗಿದಿದೆ, ಉದ್ಘಾಟನೆಗೆ ರೆಡಿಯಾಗಿದೆ. ನಂದಿ ಬೆಟ್ಟದಲ್ಲಿ ಸಾರ್ವಜನಿಕರು ಎಲ್ಲ ಥರದ್ದು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ದ್ವೀಪಗಳಿರಲಿಲ್ಲ. ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು ಸ್ವಾಮಿ 9 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೋಡ್ಗೂ ದೀಪಾಲಂಕಾರ ಮಾಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಬರೋದು ತೋಟಗಾರಿಕೆ ಇಲಾಖೆಯಿಂದ 20 ಎಕರೆ ಜಮೀನು ಮಂಜೂರು ಮಾಡಿಸಿದ್ದಾರೆ. ಅದಕ್ಕೂ ಕೂಡ 140 ಕೋಟಿ ರೂಪಾಯಿ ಕ್ಯಾಬಿನೆಟ್ಟಲ್ಲಿಟ್ಟು ಮಂಜೂರು ಮಾಡಿಸಿದ್ದಾರೆ. ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು. ಇದು ನಿಮ್ಮ ಅನುದಾನ ಅಲ್ಲ, ನಿಮ್ಮ ಶಾಸಕರ ಅನುದಾನ ಅಲ್ಲ ಇದು ಸ್ವಾಮಿ. ಚಿಂತಾಮಣಿಗೆ ತಗೊಂಡೋಗ ಅಂತ ದರ್ದವ್ರಿಗಿಲ್ಲ. ಈ 100 ಕೋಟಿ 50 ಕೋಟಿ 6 ಕೋಟಿ ನೀನು 3 ಕೋಟಿಯಲ್ಲಿ 99 ಲಕ್ಷ ರಿಲೀಸ್ ಆಗಿದೆ. ಆ ದುಡ್ಡು ಹಣ ಬಿಡುಗಡೆಯಾಗಿದೆ, ಕಾಮಗಾರಿ ನಡೀತಾ ಇದೆ. ಸುಮ್ಮನೆ ಇಲ್ಲ ಸಲ್ಲದ್ದು ನಿನಗೆ ಟಿಕೆಟ್ ಕೊಡಿಸಿ ನಿನ್ನನ್ನು MLA ಮಾಡಿದವರಿಗೆ ಈ ರೀತಿ ನೀಚ ಕೆಲಸನ ಮಾಡೋದು. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಸಲಕರಣೆಗಳ ಬಿಲ್ಡಿಂಗ್ ಕಟ್ಟಿದ್ರು. ಆ ಸಲಕರಣೆಗಳಿಗೆ ಲ್ಯಾಬ್ಗೆ ಇದಕ್ಕೆಲ್ಲ 3.80 ಲಕ್ಷ 3 ಕೋಟಿ 80 ಲಕ್ಷ ಬಿಡುಗಡೆಯಾಗಿದೆ. ನಂದಿ ಗ್ರಾಮದ ಪ್ರಾಥಮಿಕ ಆರೋಗ್ಯ PHC ಇದನ್ನು ಮೇಲ್ದರ್ಜೆಗೆ CHC ಈಗ ಸೇರಿಸಿ ಇದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಪ್ರತಿಷ್ಠಿತ ನಂದಿ ರೋಪ್ವೇ ಯೋಜನೆಗಳ ಕೆಳ ನಿಲ್ದಾಣ ಕಾಮಗಾರಿಗಳಿಗೆ ಇವಾಗ ಆಲ್ರೆಡಿ ಅದಕ್ಕೆ 100 ಕೋಟಿ ರೂಪಾಯಿನ
ಕ್ಯಾಬಿನೆಟಲ್ಲಿಟ್ಟು ಬಿಡುಗಡೆ ಮಾಡಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮಂಚೇನಹಳ್ಳಿ ತಾಲೂಕಿನ ನೂತನ ಪ್ರಜಾಸೌಧ ಕಟ್ಟಡಕ್ಕೆ, ಮಿನಿ ವಿಧಾನಸೌಧ ತಾಲೂಕು ಆಫೀಸ್ ಕಟ್ಟೋದಕ್ಕೆ ಮಂಚೇನಹಳ್ಳಿ ಹೊಸ ತಾಲೂಕಿಗೆ ಅದಕ್ಕೂ ಕೂಡ 8 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ MLA ಲಾಡ್ ಫಂಡ್ ಅಲ್ಲ ಇದು. ಜಿಲ್ಲಾ ಕ್ರೀಡಾಂಗಣ ಬ್ಯಾಡ್ಮಿಂಟನ್ ಒಳಾಂಗಣದಲ್ಲಿ ಇದೇ ನಮ್ಮ ಸ್ಟೇಡಿಯಮ್ಮಲ್ಲಿ ಬ್ಯಾಡ್ಮಿಂಟನ್ ಸೆಂಟ್ರಿಗೆ ಹಾಳಾಗೋಗಿತ್ತು ಅಂತ ಅದಕ್ಕೂ ಕೂಡ 40 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಎಲ್ಲ ಹೊಸದಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಸ್ವಾಮಿ, ನಿಮ್ಮದು 3 ಕೋಟಿನ ತಗೊಂಡೋಗ್ಬಿಟ್ಟು ಚಿಂತಾಮಣಿನ ಸಿಂಗಾಪುರ್ ಮಾಡ್ಕೊಬೇಕು ಅನ್ನೋ ಅಗತ್ಯ ಅವ್ರಿಗಿಲ್ಲ. ಗೋಕಾಕ್ ವಿಧಾನಸಭಾ ಕ್ಷೇತ್ರ ಎಂದು ತಿದ್ದುಪಡಿ, ಸೇಮ್ ಎರಡು ಅದೇ ಥರ ಬೈ ಮಿಸ್ಟೇಕ್ ಆಗಿ ತಿದ್ದುಪಡಿ ಆಗಿದೆ. ದುಡ್ಡೆಲ್ಲಿ ಹೋಗಲ್ಲ. ಇವತ್ತು ನಾನು ಹೇಳ್ಬಿಟ್ಟು ಹೋಗ್ಬೋದು ಸಾಕ್ಷಿ ಸಮೇತ. ನಾಳೆ ಬೆಳಿಗ್ಗೆ ನೀವು ಮಾಡಿರೋ ತಪ್ಪು ಅಂತ ನಾಳೆ ಬೆಳಿಗ್ಗೆ ಇನ್ನೊಬ್ರು ಬಂದು ನನ್ನ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಅವಕಾಶ ಕೊಡ್ಕೊಡ್ದು. ಅದಕ್ಕೆ ಆದೇಶ ಮುಖಾಂತರ ನಾನು ಬಂದಿದ್ದೀನಿ. ಹಾಗಾಗಿ ಏನು ಇಷ್ಟೆಲ್ಲ ನಾನು ಮಾತಾಡೋ ಅಂಥದ್ದು ಇದೆ. ಸ್ವಾಮಿ, ನೀವು ನಮಗೆ ಗೌರವಾನ್ವಿತ ಶಾಸಕರು. ನೀವು ಬಹಳಷ್ಟು ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಗೌರವ ಥರ ಅಂತ ಕೆಲಸ ನೀವು ಮಾಡಿ. ನಾನೇನು ಇಲ್ಲ ಅಂತ ಹೇಳಿಲ್ಲ. 40 ಕೋಟಿ ರೂಪಾಯಿನ ಈ UGD ಕೆಲಸನ ನೀವು ದಯವಿಟ್ಟು ಕೆಲಸ ಮಾಡಿ. ಚಿಕ್ಕಬಳ್ಳಾಪುರ ನಗರನ ಡೆವಲಪ್ ಮಾಡಿ, ಬೇಡ ಅಂತ ಹೇಳಿಲ್ಲ. ಕಂದವಾರ ರೋಡು 3 ಬಾರಿ ಟೆಂಡರ್ ಆಯಿತು. ಯಾಕೆ ಸ್ವಾಮಿ ಮತ್ತೆ ಮುಂದಕ್ಕೆ ಹೋಗ್ತಾನೆ ಐತೆ ಕೆಲಸ? ಯಾಕೆ ಮಾಡಿಸ್ತಾ ಇಲ್ಲ? ತೆಗೆದಿಡ್ಲಾ ನಿಮ್ಮ ಪುಸ್ತಕನ? ಇದೇ ಮೊಬೈಲಲ್ಲಿ ಇದೆಲ್ಲ ತೆಗೆದಿಡ್ಲಾ? 3 ಬಾರಿ ನೆಗೋಷಿಯೇಟ್ ಆಯಿತು ಕಮಿಷನ್ ದುಡ್ಡುಗಳಿಗೆ. ಯಾಕೆ ಮಾಡಕ್ಕೆ ಬಿಡ್ತಾ ಇಲ್ಲ? ಹಳೇದು ಕೊಟ್ಟು ಮಾಡ್ತೀರಾ ಇವಾಗ. ಯಾಕೆ? ಅದು ಕನಿಷ್ಠ ಪಕ್ಷ 2 ವರ್ಷದಿಂದ ಕುಂಠಿತವಾಗಿದೆ ಕಂದವಾರ ರೋಡು. ಯಾಕೆ ರೋಡ್ ಹಾಕಕ್ಕೆ ಬಿಡ್ತಾ ಇಲ್ಲ? ಟೆಂಡರ್ ಆಗಿದೆ, 3 ಬಾರಿ ಟೆಂಡರ್ ಕ್ಯಾನ್ಸಲ್. 3 ಬಾರಿ ಟೆಂಡರ್ ಕ್ಯಾನ್ಸಲ್ ಆಗ್ತಾ ಇದೆ. ಟೆಂಡರ್ ಮಾಡಿ ಸಾರ್ವಜನಿಕರ ದುಡ್ಡು, ಬೇರೆ ಯಾರಪ್ಪನ ದುಡ್ಡು ಅಲ್ಲ ಅದು. ಸಾರ್ವಜನಿಕರ ದುಡ್ಡು ಓಡಾಡಲಿ ಒಳ್ಳೆ ರೋಡಲ್ಲಿ. ಹಾಗಾಗಿ ಸರ್ 3 ಬಾರಿ ಕ್ಯಾನ್ಸಲ್ ಆಯ್ತು ಸರ್. 3 ಬಾರಿ ಕ್ಯಾನ್ಸಲ್ ಆಯಿತು ಟೆಂಡರ್ ಆಗ್ದಿರಾ. ಅದನ್ನು ಬೇರೆ ನೀವು ಕೇಳಬೇಕು, ಯಾರನ್ನ ಕೇಳಬೇಕು ಅವ್ರನ್ನ ಕೇಳಬೇಕು. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು, ಯಾವ ಉದ್ದೇಶಕ್ಕೆ ಕ್ಯಾನ್ಸಲ್ ಮಾಡಿದ್ರು, ಏನು ಉದ್ದೇಶಕ್ಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಸರ್. ಅದು ಕಾರಣಗಳು ಬೇರೆ ಬೇರೆ ಇದೆ. ಹೈಕೋರ್ಟ್ಗೆ ಯಾಕೆ ಹೋದ್ರು, ಇನ್ನೊಂದಕ್ಕೆ ಯಾಕೆ ಹೋದ್ರು ಅಂತ. ಅದನ್ನು ಪಕ್ಷದ ಅಸ್ತಿತ್ವದಲ್ಲಿ ಇದ್ದೀವಿ ನಾವು. ನಮ್ಮ ಪಕ್ಷದ ಶಾಸಕರ ಬಗ್ಗೆ ಇವತ್ತವರೆಗೂ 3 ವರ್ಷದಿಂದ ನಾವು ಯಾಕೆ ಮಾತಾಡಲಿಲ್ಲ ಹೇಳ್ರಿ? ನಮ್ಮ ಮಾನ ಮರ್ಯಾದೆ ಎಲ್ಲ ಚಿಕ್ಕಬಳ್ಳಾಪುರದ್ದು ವಿಧಾನಸಭಾ ಮರ್ಯಾದೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಅವಮಾನ ಆಗ್ತಾ ಇದೀವಿ ಸ್ವಾಮಿ. ಯಾವತ್ತಾದರೂ ನಾವು ಬಂದು ಕುತ್ಕೊಂಡ್ವಾ ಇಲ್ಲಿಗೆ? ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ಸರಿ ಹೋಗಲೇ ಇಲ್ಲ. ಇಂಥ ಪರಿಸ್ಥಿತಿ ಇನ್ನು ನಾವು ಇಷ್ಟು ದಿನ ಹೇಳಲಿಲ್ಲ. ಅದನ್ನು ಇಷ್ಟು ದಿನ ಹೇಳಕ್ಕೆ ಹೋಗಲಿಲ್ಲ. ಬೋರ್ವೆಲ್ಗಳ ಕತೆ, SC ST ಗಂಗಾ ಕಲ್ಯಾಣಿ ಬೋರ್ವೆಲ್ಗಳದ್ದು ವ್ಯಾಪಾರ ನಡೀತಾ ಐತೆ ಸ್ವಾಮಿ. ಈಗ ಬೋರ್ವೆಲ್ ಓನರ್ಗಳು ಕಮಿಷನ್ ಕೊಡಬೇಕಂದ್ರೆ ಏನು ಮಾಡಬೇಕು? 100 ಅಡಿ ಕದಿಬೇಕು. 1000 ಅಡಿ ಹೋಗಿದ್ರೆ 1100 ಅಡಿಗೆ ಲೆಕ್ಕ ಕೊಡಬೇಕು. ಸರ್ಕಾರದ ದುಡ್ಡು ಲಪ್ಟ ಮಾಡಬೇಕು, ಇವ್ರ ಕಮಿಷನ್ ಕೊಡಬೇಕು. ಇವ್ರ ತಮ್ಮ ಮತ್ತು ಇವ್ರ PA ಯಾರೋ ಭಟ್ಟ ಅಂತಿದ್ದಾನಂತಲ್ಲ, ಆ ಸ್ವಾಮಿನ ಭಟ್ಟನ ಅವನು ಯಾರೋ ನಮ್ಮ ತಾಲೂಕನು ಅಲ್ಲ, ಆತನ ಓಟು ಹಾಕಿರೋನಲ್ಲ, ಅವನು ಯಾರೋ ಶಿಡ್ಲಘಟ್ಟ ತಾಲೂಕು ವಿಜಯಪುರದ ಕಡೆಯವರು. ಆತನು ಹೇಳ್ದಂಗೆ ಆತನ ದೇವನಹಳ್ಳಿಯಲ್ಲಿ ಆತನ ಪಟಾಲಮ್ಮನ ಇಟ್ಕೊಂಡು ಈ ದಂಧೆಗಳು ನಡೆಸ್ತಾ ಇರೋದು. ಇವ್ರ ತಮ್ಮ ಇವರೆಲ್ಲ ರಿಯಲ್ ಎಸ್ಟೇಟ್ಗಳು ಮಾಡಿಕೊಂಡು ಒಂದು ಬೋರ್ವೆಲ್ಗೆ ಹಾಕ್ಬೇಕಂದ್ರೆ ಒಬ್ಬ ರೈತನಿಗೆ 1 ಲಕ್ಷ ಆ ಬೋರ್ವೆಲ್ ಓನರ್ ಹತ್ರ ಕಿತ್ಕೊಳ್ತಾನೆ. ರೈತರ ಹತ್ರ ಏನು ಕಿತ್ಕೊಳ್ಳಲ್ಲ, ಅದು ಸುಳ್ಳು ಪಳ್ಳು ಹೇಳಲ್ಲ ನಾನು. ಬೋರ್ವೆಲ್ ಓನರ್ ಹತ್ರ ಕಿತ್ಕೊಳ್ತಾನೆ. ಅವನು 1100 ಅಡಿ ಓಡಿಸಿದ್ರೆ 1250 ಅಡಿ ಬರೀತಾನೆ. ಯಾವ್ದು ದುಡ್ಡು? ಸರ್ಕಾರದ ದುಡ್ಡು. ಕಮಿಷನ್ ಯಾರು ಹೊಡ್ಕೊಂಡು ಹೋಗ್ತಿದ್ರು? ನಿನ್ನ ಸ್ವಂತದವ್ರು ಹೊಡ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಉಚಿತವಾಗಿ ಹಾಕೋದಲ್ವಪ್ಪ ಅದು. ಸರ್ಕಾರ ಗಂಗಾ ಕಲ್ಯಾಣಿ ಬೋರ್ನ ಉಚಿತವಾಗಿ ಹಾಕೊಳ್ಳೋದು. ಬೋರ್ವೆಲ್ ಲಾರಿ ಓನರ್ ಹತ್ರ ಸರ್ ಇವತ್ತಲ್ಲ ನಾಳೆ ನಮ್ಮ ಸರ್ಕಾರ ಹೈಕಮಾಂಡು ಇವರು ಎಲ್ಲ ಸೇರಿಕೊಂಡು ಇವ್ರಿಗೆ ಇವತ್ತು ಸರಿ ಮಾಡ್ತಾರೆ, ನಾಳೆ ಸರಿ ಮಾಡ್ತಾರೆ. ನಾವು ಕಷ್ಟಪಟ್ಟಿರೋರು ಇವತ್ತು ಸರಿ ಹೋಗ್ತಾರೆ, ಶಾಸಕರು ನಾಳೆ ಸರಿ ಹೋಗ್ತಾರೆ. ಯಾವ ಸ್ವಾಮಿ? ಯಾವ ಚುನಾವಣೆಯಲ್ಲಿ ಇವರು ಶಾಸಕರಾದ ಮೇಲೆ
ನಗರಸಭಾ ಅಧ್ಯಕ್ಷರ ಚುನಾವಣೆ ನಡೀತು. ನಗರಸಭೆಯಲ್ಲಿ ಅಧ್ಯಕ್ಷರು ಗೆದ್ದಂಥ ಕಾಂಗ್ರೆಸ್ ಬಿ ಫಾರಂ ಮೇಲೆ 18 ಜನ ಗೆದ್ದಿದ್ರು. ಅವ್ರನ್ನೇ ನೀಚವಾಗಿ ಫ್ರಾಡ್ಗಳು ಇನ್ನೊಂದು ಮತ್ತೊಂದು ಅಂದರೆ ಅನಿಸ್ಕೊಂಡು ಸ್ವಾಭಿಮಾನಕ್ಕೆ ಯಾರು ತಲೆ ಬಗ್ಸ್ತಾರೆ ಈ ಕಾಲದಲ್ಲಿ? PLD ಬ್ಯಾಂಕ್ ಚುನಾವಣೆ ಏನಾಯ್ತು? ಒಂದು ಸೀಟ್ ಗೆಲ್ಲಿಲ್ಲ. ಒಂದು ಸೀಟು ಗೆಲ್ಲಿಲ್ಲ. ಒಂದೇ ಒಂದು ಸೀಟು ಗೆಲ್ಲಿಲ್ಲ. TFSMSಗೆ ಮಾಡಿದ್ರು, ಒಂದು ಸೀಟು ಗೆಲ್ಲಿಲ್ಲ. DCC ಬ್ಯಾಂಕ್ ಚುನಾವಣೆ ಕತೆ ಎಲ್ಲ ನಿಮ್ಗೆ ಹೇಳಿದ್ದೀನಿ, ಅದ್ರ ಮತ್ತೆ ರಿಪೀಟ್ ಮಾಡಲ್ಲ. ಮಿಲ್ಕ್ ಯೂನಿಯನ್ ಚುನಾವಣೆದು ಹೇಳಿದ್ರು, SC1 ST1 ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ಹೇಳಿದ್ದೆ, ಸಂದರ್ಭ ಬರ್ತಾ ಇದೆ ಹೇಳಿದ್ದೀನಿ. ಸ್ವಾಮಿ, ಸಂತೋಷವಾಗಿ SC ST ಕೊಟ್ಟಿದ್ರೆ ನಾನು ಸಂತೋಷವಾಗಿ ನಾನು ಹಿಂಸರಿತಿದ್ದೆ. ನಮ್ಮ ಪಕ್ಷದಲ್ಲೇ ನಮ್ಮ ಕಮ್ಯುನಿಟಿಗೆ ನೀವು ಇಟ್ರಿ ಬೆಂಕಿ. ಅಲ್ಲಿ ರಾಜಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ನೀವು ಯಾರಿಗೆ ಮಾಡಿದ್ರು ಅದು ರಾಜಣ್ಣವ್ರು ಮಾತಾಡ್ತಾರೆ ಅದ್ರ ಕರೆಕ್ಟಾಗಿ. ಹಿಂಗೆ ನಡೀತಾ ಇದೆ. ದಯವಿಟ್ಟು ಈಗಾದರೂ ಇದು ಅವಕಾಶ ನಮ್ಮ ಶಾಸಕರಿಗೆ, ಗೌರವಾನ್ವಿತ ನಮ್ಮ ಶಾಸಕರಿಗೆ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಾದರೂ ಸರಿ ಮಾಡಿಸ್ಕೊಂಡು ನೀವೇನೋ ಎಲ್ಲೋ ಹೇಳ್ತಾ ಇದ್ದೀರಲ್ಲ, ಇನ್ನು 20 ವರ್ಷ 30 ವರ್ಷ ಸಂತೋಷ ಕಾಂಗ್ರೆಸ್ ಪಕ್ಷದಿಂದ ಆಗಲಿ, ನಮ್ಗೆ ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಪಕ್ಷದ ಗೌರವ ಎಲ್ಲೂ ಹೋಗ್ಕೊಡೋದು